ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫಸ್ಟ್ ಆಫ್ ಆಲ್ ನಾನು 2 ವೀಕ್ಸಿಂದ ನಾನು ಪಾರ್ಸಲ್ ರಿಸೀವ್ ಮಾಡ್ತಾ ಇದ್ದೀನಿ. ಅದು ಅನ್ಬಾಕ್ಸಿಂಗ್ ಮಾಡೋಣ ಅಂತಿದ್ದೆ. ಅದ್ರ ಜೊತೆಲೆ ವೀಡಿಯೋನು ಮಾಡೋಣ ಅಂತೇಳಿ ಹಾಗೆ ಇಟ್ಬಿಟ್ಟಿದ್ದೆ. 2 ಮಾತ್ರ ಓಪನ್ ಮಾಡಿ ಇಟ್ಟಿದ್ದೆ. ಅಂದರೆ ಅದು ಟೈಮ್ ಫಿನಿಶ್ ಆಗೋರೊಳಗೆ ನೋಡಿದರೆ, ಅಂದರೆ ರೀಪ್ಲೇಸ್ ಮಾಡೋ ಸಲುವಾಗಿ, ಇಲ್ಲಾಂದರೆ ಡ್ಯಾಮೇಜ್ ಇದ್ದರೆ ವಾಪಸ್ ಮಾಡೋ ಸಲುವಾಗಿ ಇದು ಮಾಡಿದ್ದೆ. ಒಂದು ಮಾತ್ರ ನನ್ನ ಮಗಳು ಕ್ಯೂರಿಸಿಟಿಲಿಂದ ಓಪನ್ ಮಾಡಿ ಇಟ್ಟಿದ್ಲು. ಯಾಕೆಂದರೆ ಅವಳು ಇಷ್ಟಪಟ್ಟಿದ್ದು ಒಂದು ಮ್ಯಾಟ್ ತರಿಸಿದ್ಲು. ಇದು ಫಸ್ಟ್ ಒನ್. ಇದು ವಾಲ್ ಹ್ಯಾಂಗಿಂಗು ಮೇನ್ ಡೋರಲ್ಲಿ ಹಾಕ್ಬೋದು, ಇನ್ಸೈಡು ಹಾಕ್ಬೋದು. ಬಟ್ ನನಗನ್ಸೋ ಮಟ್ಟಿಗೆ ಮೇನ್ ಡೋರ್ ಹಾಕಿದರೆ ಚೆನ್ನಾಗಿರುತ್ತೆ. ವೆಲ್ಕಮ್ದಿದು ಬೈ ಒನ್ ಅಂದರೆ ಕಾಂಬೋ ಆಫರ್ನಲ್ಲಿ ಬಂದಿದೆ. ಇದು ಚೆನ್ನಾಗಿದೆ. ಒಂದು ಫ್ಯಾಮ್ಲಿ ಫೋಟೋ, ಒಂದು ಕಪಲ್ ಫೋಟೋ ಇದೆ, ಹಸ್ಬೆಂಡ್ ಆ್ಯಂಡ್ ವೈಫ್ದು. ಚೆನ್ನಾಗಿದೆ, ನನಗಂತೂ ಇಷ್ಟ ಆಯಿತು. ಅದ್ರ ಸಲ ತೊಗೊಂಡೆ. ಚಿಕ್ಕದಿದೆ ಅಲ್ವಾ, ಪರವಾಗಿಲ್ಲ ಅಂದರೆ ನಂಗೆ ಇಷ್ಟ. ಚಿಕ್ಕದಿದ್ದರೆ ಚೆನ್ನಾಗಿ ಅನ್ಸೋದು, ಎದ್ದು ಬೀಳೋದು. ಜಾಸ್ತಿ ಲಾಂಗ್ ಇದ್ದರೆ ಮಕ್ಕಳು ಎಲ್ಲ ಕಿತ್ತಾಗ್ಬಿಡ್ತವೆ. ಅದ್ರ ಸಲ ಮೇಲ್ಗಡೆ ಇದ್ದರೆ ಚೆನ್ನಾಗಿರುತ್ತೆ. ಸೆಕೆಂಡ್ ಬಂದು ಇದು ಮ್ಯಾಟು. ಇದು ಕ್ಯೂರಿಯಾಸಿಟಿಯಿಂದ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇತ್ತು ನನ್ನ ಮಗಳಿಗೆ, ಅಂಥದ್ದು ಮ್ಯಾಟ್ ಬಂದಿದೆ ಅಂತೇಳಿ. ಯಾಕಂದರೆ ಅವಳು ಇಷ್ಟಪಟ್ಟಿದ್ದ ಮ್ಯಾಟು ಅಂದರೆ ಫ್ಲವರ್ ಇತ್ತು. ಅದೊಂದು ಆರ್ಡ್ರ್ ಮಾಡಿದ್ದೆ. ಸೆಕೆಂಡ್ ಒನ್ ಇದು ಮ್ಯಾಟು. ಇದು ಫ್ಲೋರ್ಗೆ ಹಾಕೋದು. ಅದು ಬಂದು ಗ್ಯಾಸ್ ಕಟ್ಟೆ ಮೇಲೆ, ಅಂದರೆ ಪಾತ್ರೆ ಎಲ್ಲ ವಾಶ್ ಮಾಡಿರ್ತೀವಲ್ಲ, ನೀರು ಜಾನ ಸಲಿಗೆ, ಅಂದರೆ ಫುಲ್ ವೆಟ್ ಆಗಿರುತ್ತಲ್ಲ, ಅದು ಆಗಬಾರ್ದು ಅಂತೇಳಿ ಅದು ಮ್ಯಾಟ್ ತೊಗೊಂಡಿದ್ದೆ ನಾನು. ಇದೇ ಬಂದಿದೆ ಅಂತ ತಿಳ್ಕೊಂಡು ಅದು ಓಪನ್ ಮಾಡಿಬಿಟ್ಟಿದ್ಲು. ಇದು ಬಂದು ಸೆಕೆಂಡ್ ಒನ್ನು. ಇದು ನನ್ನ ಪರ್ಚೇಸ್ ಅಂದರೆ ಪ್ರೈಸ್ ಎಲ್ಲ ಮೇಲ್ಗಡೆ ಹಚ್ಚಿಬಿಟ್ಟಿರ್ತೀನಿ. ಯಾಕೆಂದರೆ ನಾನು ಸ್ವಲ್ಪ ಮರೆತುಬಿಟ್ಟಿದ್ದೀನಿ ಪ್ರೈಸ್ ಎಷ್ಟಿದೆ ಅಂತ. ಕಡಿಮೆನೇ ಇದೆ. ಇದು ದಾಳಿಂಬೆ ಸಾಲ್ಟ್ ಪೆಪ್ಪರ್ದು ಜಾರಿದು. ನನಗೆ ಅಂದರೆ ನಾನು ಆಲ್ರೆಡಿ ಓಪನ್ ಮಾಡಿ ನೋಡಿದ್ದೆ. ಯಾಕೆಂದರೆ ಲೇಟ್ ಆದರೆ ಎಕ್ಸ್ಚೇಂಜ್ ಮಾಡೋಕ್ಕಾಗಲ್ಲ, ಡ್ಯಾಮೇಜ್ ಇದ್ದರೆ ಮತ್ತು ಕಷ್ಟ ಅಲ್ವಾ. ಅದ್ರ ಸಲುವಾಗಿ ನಾನು ಏನು ಮಾಡಿದೆ, ಫಸ್ಟ್ ಚೆಕ್ ಮಾಡೋಣ ಅಂತೇಳಿ ನೋಡಿಬಿಟ್ಟೆ. ಚೆನ್ನಾಗಿದೆ, ಬಟ್ ಸ್ಮಾಲ್ ಇದೆ, ಪರವಾಗಿಲ್ಲ. ಸಾಲ್ಟ್ ಪೇಪರ್ ಲಿಟಲ್ ಬಿಟ್ ಇದ್ರೂ ಪರವಾಗಿಲ್ಲ. ಬ್ಯಾಕ್ ಸೈಡ್ ಒಂದು ಇದು ಕೊಟ್ಟಿದ್ದಾರೆ, ಕ್ಯಾಪು. ಅದು ಚಿಕ್ಕದು ಹೋಲ್ ಇದೆ, ಆ ಕ್ಯಾಪ್ ಇದೆ. ಆ ಕ್ಯಾಪ್ ಓಪನ್ ಮಾಡಿ ಹಾಕಿದರೆ ಬರುತ್ತೆ. ನಾನು ಅಂದ್ಕೊಂಡೆ ಹೆಂಗೆ ಹಾಕಬೇಕು ಏನೋ, ಬಟ್ ಓಕೆ, ಪರವಾಗಿಲ್ಲ. ನನಗಿಂತ ನನ್ನ ಮಕ್ಕಳು ಭಾಳ ಹುಷಾರಿದ್ದಾರೆ. ಅವ್ರಿಗೂ ಹೇಳಿಬಿಟ್ರು, ಕೆಳಗಡೆ ಇದೆ ಮಮ್ಮಿ, ಓಪನ್ ಮಾಡಿ ನೋಡು ಅಂತೇಳಿ. ಇದು ಬಂದು ಫಿಫ್ತ್ ಒನ್ನು. ಇದು ಕೂಡ ವಾಲ್ ಹ್ಯಾಂಗಿಂಗೆ, ಕಿಚನ್ನಲ್ಲಿ ಹಾಕೋಕ್ಕೆ. ಕಿಚನಲ್ಲಿ ಹಾಕೋಕ್ಕೆ ಅಂದರೆ ಮೈ ಕಿಚನ್ ಈಸ್ ಮೈ ರೂಲ್ಸ್ ಅಂತ ಬರೆದಿದ್ದಿದೆ ಇದ್ರ ಮೇಲೆ. ಚೆನ್ನಾಗಿದೆ, ನನಗಿಷ್ಟ ಆಯಿತು. ಬಟ್ ನನ್ನ ಮಕ್ಕಳಿಗೆ ಇಷ್ಟ ಆಗಲಿಲ್ಲ. ನನಗೆ ಇಷ್ಟ, ಬಟ್ ನಾನು ಹಾಕ್ತೀನಿ ಇದು ಹೆಂಗಾದರೂ. ಬಟ್ ಎಲ್ಲಿ ಹಾಕಬೇಕು ಎಲ್ಲಿಲ್ಲ ಅಂಥೇಳಿ ಮೊದಲು ಸ್ವಲ್ಪ ಡಿಸ್ಕಷನ್ ಮಾಡಾದ್ಮೇಲೆ ಹಾಕ್ತೀನಿ. ಇದು ಸೆವೆಂತ್ ಒನ್. ಇದು ಕಪ್ ತರಿಸಿದ್ದೆ ನಾನು. ಏನಂತಂದರೆ ಕಪ್ ಇರುತ್ತೆ ಅಲ್ವ, ಕಾಫಿ ಕಪ್ಪು ಮಗ್ಗು, ಅದು ತರಿಸಿದ್ದೆ ನಾನು. ಚೆನ್ನಾಗಿದೆ, ದೊಡ್ಡ ಬಂದಿದೆ. ನನಗಂತೂ ತುಂಬಾ ಅಂದರೆ ಟೂ ಮಚ್ ಇಷ್ಟ ಆಗಿರೋದು ಇದು. ಓಪನ್ ಮಾಡೋಕ್ಕೆ ಬರ್ತಿರಲಿಲ್ಲ, ಹೆಂಗೆ ತೆಗಿಬೇಕು ಅನ್ನೋ ಅಂಡರ್ಸ್ಟ್ಯಾಂಡ್ ಆಗ್ತಿರಲಿಲ್ಲ. ಬ್ಯಾಕ್ ಸೈಡು ಟೇಬಲ್ ಇದೆ ಅಂಥೇಳಿ ಪರವಾಗಿಲ್ಲ, ಟೆನ್ಷನ್ ಇರಲಿಲ್ಲ, ಆರಾಮಾಗಿ ತೆಗಿಬೋದಾಯಿತು. ಸಾಸರ್ ಇದು, ಅದು ಕೆಳಗಡೆ ಇಡೋ ಪ್ಲೇಟ್ಸು. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಅಂದರೆ ಇದು ಐಟಮು. ಮತ್ತು ದಾಳಿಂಬೆ ಹಣ್ಣಿಂದು ಸಾಲ್ಟ್ ಪೇಪರ್ ಜಾರು. ಇದು ಕಪ್ಪು ಮಗ್ಗು ಸಿಕ್ಕಾಪಟ್ಟೆ ದೊಡ್ಡದಿದೆ. ಏನು ಸೂಪ್ ಕೊಡೋ ಸಲುವಾಗಿ ಇಡ್ತಾರಲ್ವ, ಅಷ್ಟು ದೊಡ್ಡದು. ಅದು ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಗೋಯಿತು. ನೀವು ಕೂಡ ತೊಗೋಬೋದು ಆರಾಮಾಗಿ, ಚೆನ್ನಾಗಿದೆ. ಮೀಶೋನಲ್ಲಿ ಚೆನ್ನಾಗಿ ಬ್ರ್ಯಾಂಡೆಡೇ ಬರ್ತಾಯಿದೆ, ಏನು ಡ್ಯಾಮೇಜ್ ಬರ್ತಾಯಿಲ್ಲ, ಚೆನ್ನಾಗಿರೋದು ಬರ್ತಾಯಿದೆ ಇವಾಗ. ನಾನು ಇವಾಗ ಎಷ್ಟು ಅಂದರೆ ಸ್ಟಾರ್ಟಿಂಗಿಂದ ಪರ್ಚೇಸ್ ಮಾಡ್ತಿದ್ದೀನಿ. ಚೆನ್ನಾಗಿದೆ, ನೀವು ಕೂಡ ತೊಗೋಬೋದು. ಥ್ಯಾಂಕ್ ಯು ಸೋ ಮಚ್.